ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಬಿಳಿ ಬಣ್ಣದ ಟಾಪ್ಗೆ ತಿಳಿ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ತೊಟ್ಟಿದ್ದಳು ಜಾಹ್ನವಿ. ಕೂದಲನ್ನು ಬಾಚಿ ಬಂಧಿಸದೆ ಹಾಗೆ ಬಿಟ್ಟಿದ್ದಳು. ಕೈಗಳಲ್ಲಿ ಎರಡೆರಡು ಬಳೆ ಹಾಕಿದ್ದಳು. ಮದುವೆ ಆಗಿರುವ ಹುಡುಗಿ ಬಳೆ ಹಾಕದೆ ಇರಬಾರದೆಂದು ಭಾಗ್ಯ ಹೇಳಿ ಹಾಕಿಸಿದ್ದರು ಬಳೆಗಳನ್ನು. ಕಿವಿಗಳಲ್ಲಿ ಒಂದೇ ಹರಳಿನ ಟಾಪ್ಸ್, ಕೊರಳಲ್ಲಿ ಸಿದ್ದು ಹೆಸರಿನ ತಾಳಿ ಇತ್ತಷ್ಟೇ. ತಿಂಡಿ ತಿಂದ ನಂತರ ಕೋಣೆಗೆ ಹೋಗಿ ತಯಾರಾಗಿ ಬಂದಳು. ಮೆಟ್ಟಿಲಿಳಿದು ನೋಡಲು ಮುದ್ದಾಗಿದ್ದವಳು ಸರಳವಾಗಿ ತಯಾರಾಗಿದ್ದನ್ನು ನೋಡಿ ಸಿದ್ದುನ ಕಂಗಳು ಮೆಚ್ಚಿದವು. ಸಿದ್ದು, ಲೆಟ್ಸ್ ಗೋ ಎಂದಳು ಮುಂದೆ ಬಂದು. ಅವ ತಯಾರಾಗಿ ಕುಳಿತಿದ್ದ. ಎಷ್ಟೋ ಹೊತ್ತಿನಿಂದ ಇವಳಿಗಾಗಿ ಕಾಯುತ್ತಾ. ಇನ್ನೊಂದು ಗಂಟೆ ತಗೋಬೇಕಿತ್ತು ತಯಾರಾಗೋದಕ್ಕೆ ಅಣಕಿಸಿದರು ಭಾಗ್ಯ. ಮೂತಿ ಉಬ್ಬಿಸಿದ್ದಳು ಜಾಹ್ನವಿ. ಹರೀಶ್ ರವರ ಜೊತೆಗೆ ಸಿದ್ದು ಕೂಡ ನಕ್ಕ. ಅವಳ ಉಬ್ಬಿದ ಮೊಗ ನೋಡಿ, ಮತ್ತಿನ್ನೇನು ಜಾನು, ಸಿದ್ದು ಎಷ್ಟೊತ್ತಿನಿಂದ ನಿನಗೆ ಕಾಯ್ತಿದ್ದಾನೆ, ನೀನು ಇಷ್ಟು ತಯಾರಾಗೋದಕ್ಕೆ ಗಂಟೆ ಮಾಡ್ತೀಯಾ ಎಂದರು ಭಾಗ್ಯ. ಸಾರಿ ಸಿದ್ದು ಎಂದಳು ಅವನತ್ತ ನೋಡಿ. ಪರವಾಗಿಲ್ಲ ಬಾ ಎಂದವ ಮೇಲೆದ್ದ. ಜಾಹ್ನವಿ ಅವನ ಹಿಂದೆ ಹೆಜ್ಜೆ ಇಟ್ಟಾಗ ಅವಳ ಕೈ ಹಿಡಿದು ತಡೆದ ಭಾಗ್ಯರವರು, ಸಿದ್ದು ಒಂದು ನಿಮಿಷ ಬರ್ತಾಳೆ, ನೀನು ಹೋಗಿರು ಎಂದರು. ಅವ ತಲೆ ಆಡಿಸಿ ಹೊರನಡೆದ. ಏನು ಮಮ್ಮ, ನಾನು ಲೇಟ್ ಮಾಡಿದ್ರೆ ಬೈತೀಯಾ, ಈಗ ನೀನೇ ಲೇಟ್ ಮಾಡ್ತಿದ್ಯಾ ನಮಗೆ ಹೋಗೋದಕ್ಕೆ ದೂರಿದಳು ಜಾಹ್ನವಿ ಅವರನ್ನೇ. ಅಯ್ಯೋ ಸ್ವಲ್ಪ ನನ್ನ ಮಾತು ಕೇಳು ಜಾನು ಎಂದು ಅವಳ ಬಾಯಿ ಮುಚ್ಚಿದವರು. ನೋಡು, ಈಗ ನೀನು ನಿನ್ನ ಗಂಡನ ಜೊತೆ ಹೊರಗಡೆ ಹೋಗ್ತಿದ್ಯಾ, ಎಲ್ಲಿಗೆ ಏನು ಅಂತ ನಾನು ಕೇಳೋದಿಲ್ಲ. ಆದರೆ ಈಗ ಸಿಕ್ಕಿರೋ ಸಮಯನ ಉಪಯೋಗ ಮಾಡ್ಕೊ. ಅವನ ಪ್ರೀತಿನ ಗೆಲ್ಲೋ ಪ್ರಯತ್ನ ಮಾಡು. ನೀನು ಅವನನ್ನು ಪ್ರೀತಿಸೋದಕ್ಕೆ ಶುರು ಮಾಡು ಎಂದರು. ತನ್ನ ಬಾಯಿಯ ಮೇಲಿದ್ದ ಅವರ ಕೈ ತೆಗೆದ ಜಾಹ್ನವಿ, ಮಮ್ಮ ಇದೆಲ್ಲ ನನಗೆ ಏನೂ ಗೊತ್ತಾಗ್ತಿಲ್ಲ. ನಿನ್ನೆ ನೈಟ್ ನಾನು ಈ ಪ್ರೀತಿ ಬಗ್ಗೆ ಯೋಚನೆ ಮಾಡಿದೆ. ಸಿದ್ದು ನನ್ನನ್ನು ಪ್ರೀತಿಸೋದಿರಲಿ, ಅವನ ಮೇಲೆ ನನಗೆ ಪ್ರೀತಿ ಆಗುತ್ತೆ ಅನ್ನೋದೇ ಡೌಟ್. ಸೊ ಪ್ಲೀಸ್ ನಮ್ಮಿಬ್ಬರ ಪಾಡಿಗೆ ಬಿಡು. ಹೆಚ್ಚು ಕಡಿಮೆ ಒದರಿದಳು. ಅವಳ ತಲೆಗೆ ಸಣ್ಣ ಪೆಟ್ಟು ಕೊಟ್ಟ ಭಾಗ್ಯರವರು, ಪೆದ್ದಿ ಕಣೆ ನೀನು, ಏನೋ ಅರ್ಥ ಆಗೋದಿಲ್ಲ ನಿನಗೆ ಎಂದರು. ಹಾಂ ಬಾಯ್ ಎಂದು ಹೊರಗೋಡಿದಳು ನಿಲ್ಲದೆ. ಸಿದ್ದು ಬೈಕ್ ಹತ್ತಿ ಕುಳಿತಿದ್ದ ಆಗಲೇ. ಸಿದ್ದು, ಬೈಕ್ ಬೇಡ, ಕಾರ್ನಲ್ಲಿ ಹೋಗೋಣ, ಬಿಸಿಲಿದೆ ಎಂದಳು ಮುಖ ಕಿವುಚಿ. ನೀನು ಲಾಂಗ್ ಡ್ರೈವ್ ಅಂತ ಹೇಳಿದ್ದು ಕಾರ್ನಲ್ಲಿ ಹೋದರೆ ಮಜಾ ಇರೋದಿಲ್ಲ, ಬೈಕ್ನಲ್ಲೇ ಹೋಗೋಣ ಬಾ ಎಂದನವ. ಮಾವನ ಕಾರಿನಲ್ಲಿ ಹೀಗೆ ಓಡಾಡುವನೇ ಅವ? ಇನ್ನೂ ಮುಜುಗರ ಹುಡುಗನಿಗೆ. ಬೇಡ ಸಿದ್ದು, ನಾನು ಕಾರ್ನಲ್ಲೇ ಹೋಗೋದು ಅಂದ್ಕೊಂಡಿದ್ದೆ ಎಂದಳು ನಿಂತಲ್ಲಿಯೇ. ಜಾನು, ಅವನು ಬೈಕ್ನಲ್ಲೇ ಹೋಗೋಣ ಅಂತಿದ್ದಾನೆ ತಾನೇ, ಹೋಗು ಸುಮ್ಮನೆ. ಆ್ಯಕ್ಚುಲಿ ಬೈಕ್ನಲ್ಲಿ ಹೋಗೋದು ತುಂಬ ಮಜಾ ಇರುತ್ತೆ, ಹೋಗು ಎಂದರು ಬಾಗಿಲಿಗೆ ಬಂದ ಭಾಗ್ಯರವರು. ಹೌದು ಜಾನು, ಸಿದ್ದು ಮಾವನ ಕಾರ್ನಲ್ಲಿ ಓಡಾಡೋದಕ್ಕೆ ಈಗಲೂ ಇಷ್ಟಪಡೋದಿಲ್ಲ, ಹೋಗು ಬೈಕ್ನಲ್ಲೇ ಎಂದರು ಹರೀಶ್. ಹಾಗೇನಿಲ್ಲ ಮಾವ, ಮಾತಿಗೆಂದ ಸಿದ್ದು. ಮಮ್ಮ, ನೀನು ಯಾವಾಗಲೂ ಸಿದ್ದು ಪರವಾಗಿ ಮಾತಾಡ್ತೀಯ, ಐ ಹೇಟ್ ಯು ಎಂದ ಜಾಹ್ನವಿ ನಡೆದು ಅವನ ಹಿಂದೆ ಹತ್ತಿ ಕುಳಿತಳು. ಎಲ್ಲಿಗೆ ಹೋಗಬೇಕು ಕೇಳಿದ ಸಿದ್ದು ಬೈಕ್ ಸ್ಟಾರ್ಟ್ ಮಾಡಿ. ಲಾಂಗ್ ಡ್ರೈವ್ ಅಂತ ಹೇಳಿದ್ನಲ್ಲ, ಅಂದಮೇಲೆ ಎಲ್ಲಿಗೆ ಹೋಗ್ತೀಯ ನೋಡು ನೀನೆ. ಅವನ ಮೇಲೂ ಮುನಿಸು ತೋರುತ್ತಾ ಕುಳಿತಳು ಅವನ ಭುಜ ಹಿಡಿದು. ಅವಳ ಮುನಿಸು ನೋಡಿ ತುಟಿಯಂಚಲ್ಲಿ ನಕ್ಕ ಸಿದ್ದು. ಬರ್ತೀವಿ ಎಂದು ಅತ್ತೆ ಮಾವನಿಗೆ ಹೇಳುತ್ತಾ ಹೊರಟ ಗೇಟ್ ದಾಟಿ. ಇವರಿಬ್ಬರ ಮಧ್ಯೆ ಪ್ರೀತಿಯಾಗಿ ಇವರಿಬ್ಬರು ಖುಷಿಯಾಗಿ ಜೀವನ ನಡೆಸಿದ್ರೆ ಸಾಕು ರೀ ಎಂದರು ಭಾಗ್ಯ. ಎಲ್ಲದಕ್ಕೂ ಸಮಯ ಬೇಕು ಭಾಗ್ಯ, ಬಾ ಎನ್ನುತ್ತಾ ಒಳನಡೆದರು ಹರೀಶ್. ಇತ್ತ ಗಂಡನ ಭುಜ ಹಿಡಿದು ಮುನಿಸಲ್ಲಿ ಕುಳಿತವಳು ಮಾತನಾಡುತ್ತಿಲ್ಲ. ಮಗುವಂತೆ ಅವಳನ್ನು ಸಂಭಾಳಿಸುವವನಿಗೆ ಏನು ಮಾತನಾಡಬೇಕು, ಎಲ್ಲಿಗೆ ಹೋಗಬೇಕೆಂದು ತಿಳಿಯುತ್ತಿಲ್ಲ. ಆದರೂ ತಾನೇ ಕೇಳಿದ, ಎಲ್ಲಿಗೆ ಹೋಗಬೇಕು ಜಾಹ್ನವಿ ಈಗ ಎಂದು. ಅವಳಂತೆ ಮಗುವಲ್ಲ ಅವ. ಎಲ್ಲಿಗಾದರೂ ಹೋಗು ಎಂದಳು ಮುನಿಸಲ್ಲೇ. ಹೀಗಂದರೆ ಹೇಗೆ, ಹೊರಗಡೆ ಹೋಗೋ ಪ್ಲ್ಯಾನ್ ಇದ್ದಿದ್ದು ನಿಂದೆ ಅಲ್ವಾ ದಾರಿ ನೋಡುತ್ತಾ ಕೇಳಿದ ಅವ. ಹಾಂ, ಆದರೆ ಕಾರ್ನಲ್ಲಿ ಹೋಗೋಣ ಅನ್ನೋದು ನನ್ನ ಪ್ಲ್ಯಾನ್ ಆಗಿತ್ತು ಎಂದಳು. ಈಗ ಬೈಕ್ನಲ್ಲಿ ಬಂದಿದ್ದೀವಿ ಅಲ್ವಾ,
ನೇರವಾಗಿ ಹೇಳ್ತಿದ್ದೀನಿ ಅಂತ ಬೇಸರ ಮಾಡ್ಕೋಬೇಡ. ನನಗೆ ಮಾವನ ಕಾರ್ನಲ್ಲಿ ಓಡಾಡೋದಕ್ಕೆ ಇಷ್ಟ ಆಗಲಿಲ್ಲ ಜಾಹ್ನವಿ. ಹಾಗಂತ ಮಾವನ ಕಾರ್ನಲ್ಲಿ ಅವ್ರ ಜೊತೆ ಓಡಾಡೋದೇ ಇಲ್ಲ ಅಂತಲ್ಲ. ಸಮಯ ಸಂದರ್ಭ ಮೇಲೆ ನನ್ನ ನಿರ್ಧಾರ ಅಷ್ಟೇ. ಈಗ ಮುಂದೆ ಏನು ಹೇಳು ಎಂದಾಗ ಮುನಿಸು ಬಿಟ್ಟವಳು, ಈಗ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗು ಮೊದಲು. ತುಂಬ ದೂರ ಏನು ಬೇಡ, ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಊರಲ್ಲಿ ಇರಬೇಕು ನಾವು. ಯಾಕಂದರೆ ಮೂವಿಗೆ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ದೀನಿ ನಾನು. ಸೊ ಮಧ್ಯಾಹ್ನ ಮೂವಿ ನೋಡಿಕೊಂಡು ಸಂಜೆ ಮನೆಗೆ ಹೋಗೋಣ. ತಾನು ಮೊದಲೇ ಯೋಚಿಸಿದಂತೆ ಹೇಳಿದಳು ಎಲ್ಲವನ್ನು. ಅವ ಮಾತನಾಡದೆ ಮುಗುಳ್ನಕ್ಕ ತುಟಿಯಂಚಲ್ಲೇ. ಅವಳ ಖುಷಿಗೆ ಅವ ಇಲ್ಲ ಎನ್ನಲಾರ. ನಿನಗೆ ಹೇಳಿದ್ದು ಸಿದ್ದು ನಾನು ಎಂದಳು ಉತ್ತರ ಬಾರದಿದ್ದಾಗ. ಹಾಂ ಗೊತ್ತಾಯ್ತು ಎಂದ ಸಿದ್ದು ಬೈಕಿನ ವೇಗ ಹೆಚ್ಚಿಸಿದ. ಅವಳಿಷ್ಟದಂತೆ ಸ್ವಲ್ಪ ದೂರ ಊರ ಹೊರಗೆ ಕರೆದುಕೊಂಡು ಹೋದ. ಅಲ್ಲೆಲ್ಲೋ ದೂರದ ಊರು ಕಂಡಾಗ, ಸಿದ್ದು ಇಲ್ಲೇ ಬೈಕ್ ನಿಲ್ಲಿಸು ಸಾಕು ಎಂದಳು. ಇಲ್ಲಿ ಯಾಕೆ ಎನ್ನುತ್ತಾ ರಸ್ತೆಯ ಬದಿಯ ಮರದ ಬಳಿ ಬೈಕ್ ನಿಲ್ಲಿಸಿದ ಅವ. ಲಾಂಗ್ ಡ್ರೈವ್ ಅಂದರೆ ಇನ್ನೂ ಎಷ್ಟು ದೂರ ಹೋಗಬೇಕು ಅಂದ್ಕೊಂಡಿದ್ಯಾ? ಮಧ್ಯಾಹ್ನ ನಾವು ಊರಲ್ಲಿ ಇರಬೇಕು ಅಂತ ಹೇಳಿದ್ನಲ್ಲ ಎಂದಳು ಜೋರು ಮಾಡುತ್ತಾ. ಅವನನ್ನೇ ಹೆದರಿಸುವಳೇನೋ ಇವಳು ಮಾತಲ್ಲೇ. ಈಗ ಬೈಕ್ ತಿರುಗಿಸ್ಲ ಹಾಗಾದರೆ ಕೇಳಿದ ಅವಳತ್ತ ಮುಖ ತಿರುಗಿಸಿ. ಸ್ವಲ್ಪ ಹೊತ್ತು ಇಲ್ಲಿ ಇರೋಣ ಬಾ. ನೋಡು ಅಲ್ಲಿ ಆ ದೂರದ ಊರು, ಗುಡ್ಡ ಬೆಟ್ಟ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎನ್ನುತ್ತಾ ಬೈಕಿನಿಂದ ಕೆಳಗಿಳಿದು ಮರದ ಬಳಿ ನಿಂತಳು ನೋಡುತ್ತಾ. ಬೈಕಿಗೆ ಸ್ಟ್ಯಾಂಡ್ ಹಾಕಿ ಅವಳನ್ನೇ ನೋಡುತ್ತಾ ಬಳಿ ಬಂದ ಸಿದ್ಧಾರ್ಥನಿಗೆ ಕುಮುದ ಒಮ್ಮೆ ಕಣ್ಮುಂದೆ ಬಂದು ಹೋದಂತಾಯಿತು. ಅವಳು ಹೀಗೆಯೇ ಎಲ್ಲಿಗಾದರೂ ಕರೆದುಕೊಂಡು ಹೋದರೆ ಸುತ್ತ ಕಾಣುವ ಚಲುವನ್ನೇ ನೋಡುತ್ತಾ ಖುಷಿ ಪಡುತ್ತಿದ್ದಳಲ್ಲ. ಸಿದ್ದು ನನ್ನ ಫೋಟೋಸ್ ತೆಗಿತೀಯಾ? ತನ್ನ ಫೋನ್ ಅವನತ್ತ ಚಾಚಿ ಕೇಳಿದಳು. ಅವ ಫೋನ್ ತೆಗೆದುಕೊಂಡು ಅವಳು ನಿಂತಲ್ಲೆಲ್ಲ 10 ಚಂದದ ಫೋಟೋಸ್ ತೆಗೆದ. ಸಾಕು, ಈಗ ನಾನು ನೀನು ಸೆಲ್ಫಿ ತಗೊಳ್ಳೋಣ ಬಾ ಎಂದು ಕರೆದಾಗ ಅವ ಸಣ್ಣ ಮುಜುಗರದಲ್ಲೇ ಬಳಿ ಬಂದ. ಆದರೆ ಅವನನ್ನು ಸ್ನೇಹಿತನಂತೆ ಕಾಣುವ ಹುಡುಗಿ ಚೂರೂ ಹಿಂಜರಿಯದೆ ಅವನ ಬಳಿ ನಿಂತಳು ಫೋನನ್ನೇ ನೋಡುತ್ತಾ. ಸಿದ್ದು ಫೋನ್ ಹಿಡಿದು ಇಬ್ಬರ ಸೆಲ್ಫಿ ತೆಗೆದ. ಅವನ ಕೈಯಿಂದ ಫೋನ್ ತೆಗೆದುಕೊಂಡು ಫೋಟೋಸ್ ನೋಡಿದಳು. ಚೆನ್ನಾಗಿ ಬಂದಿವೆ, ನಡೀಗ ಊರ ಕಡೆ ಹೋಗೋಣ ಎನ್ನುತ್ತಾ ಬೈಕಿನ ಬಳಿ ಬಂದಳು. ಅವನು ಜೊತೆಗೆ ಹೆಜ್ಜೆ ಹಾಕುತ್ತಾ ಬಂದು ಬೈಕ್ ಹತ್ತಿದ. ಊರಿಗೆ ಹೋದ್ಮೇಲೆ ಮೊದಲು ನನಗೆ ಏನಾದರೂ ತಿನ್ನಿಸು ನೀನು, ಅವನ ಭುಜ ಹಿಡಿದು ಕುಳಿತಾಗ ಎಂದಳು ತಿಂಡಿ ಪೋತಿ. ತಿನ್ನೋದಿಲ್ಲದೆ ಮೂವಿ ನೋಡೋಕ್ಕೆ ಹೋಗೋಕ್ಕಾಗುತ್ತಾ? ತಿಂದೆ 3 ತಾಸು ಕುತ್ಕೋತೀಯ ನೀನು ಛೇಡಿಸಿದ ಅವ ಬೈಕ್ ಸ್ಟಾರ್ಟ್ ಮಾಡಿ. ಸಿದ್ದು ರಾಗ ಎಳೆಯುತ್ತಾ ಅವನ ಬೆನ್ನಿಗೊಂದು ಗುದ್ದಿದಳು. ನಕ್ಕ ಸಿದ್ದು ಊರಿನ ದಾರಿ ಹಿಡಿದ. ಮತ್ತೆ ಇಬ್ಬರೂ ಗೆಳೆಯರಂತೆ ಮಾತನಾಡುತ್ತಾ ಊರು ಹೊಕ್ಕರು. ಸಿದ್ದು ಅವಳು ಕೇಳಿದಂತೆ ಗೋಬಿ ಜ್ಯೂಸ್ ತಿನ್ನಲು ಕೊಡಿಸಿದ. ಹೊಟ್ಟೆ ತುಂಬಿದ ನಂತರ ಜಾಹ್ನವಿ ಮೊದಲೇ ಹೇಳಿದಂತೆ ಮೂವಿ ನೋಡಲು ಥಿಯೇಟರ್ಗೆ ನಡೆದರು. ಅವನನ್ನು ಕೇಳಿ ಪಾಪ್ಕಾರ್ನ್ ತೆಗೆದುಕೊಂಡೇ ಒಳ ನಡೆದಳು. ಅದೊಂದು ಕುಟುಂಬದ ಜೊತೆಗೆ ಪ್ರೀತಿಯ ಕತೆ ಇದ್ದ ಮೂವಿ. ಇಬ್ಬರೂ ನೋಡುತ್ತಾ ಕುಳಿತರು ಮಾತು ಬಿಟ್ಟು. ನಿನ್ನ ಜೊತೆಗಿರೋ ಪ್ರತಿಯೊಂದು ಕ್ಷಣನೂ ನನಗೆ ತುಂಬ ಮುಖ್ಯವಾಗಿರೋದು ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ನೀನು ಜೀವನ ಪೂರ್ತಿ ಬೇಕು ಅನ್ನಿಸ್ತಿದೆ. ಅಂದರೆ ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನ ಎಂಬ ಸಾಲುಗಳನ್ನು ಚಿತ್ರದ ನಾಯಕಿ ಹೇಳಿದಾಗ ಜಾಹ್ನವಿಯ ಮನ ಎಚ್ಚೆತ್ತಂತಾಯಿತು. ಜೀವನ ಪೂರ್ತಿ ಯಾರ ಜೊತೆ ಇರಬೇಕು ಅನಿಸುತ್ತೋ ಅವ್ರ ಮೇಲೆ ನಮಗೂ ಪ್ರೀತಿ ಆಗಿರುತ್ತಾ ಮನದಲ್ಲಿ ಎಂದುಕೊಂಡವಳೆ ತಕ್ಷಣ ಪಕ್ಕದಲ್ಲಿದ್ದ ಸಿದ್ದುನನ್ನು ನೋಡಿದಳು. ಅವನ ಜೊತೆ ಜೀವನ ಪೂರ್ತಿ ಇರಬೇಕೆಂದೇ ಹಠ ಮಾಡಿ ಮದುವೆ ಆದವಳಲ್ಲ ಇವಳು. ಅವಳತ್ತ ನೋಡಿದ ಸಿದ್ದು ಏನಾದರೂ ಬೇಕಿತ್ತಾ ಎಂದು ಕೇಳಿದ. ಏನೂ ಬೇಡ ಎಂಬಂತೆ ತಲೆ ಆಡಿಸಿದ ಹುಡುಗಿ ಮತ್ತೆ ಪರದೆಯತ್ತ ನೋಟ ಇಟ್ಟಳು. ಆದರೂ ಅವಳ ಮನದಲ್ಲಿನ ಗೊಂದಲಗಳು ಕಡಿಮೆ ಆಗಲಿಲ್ಲ. ಜೊತೆಗೆ ಭಾಗ್ಯರವರು ನೀನು ಅವನನ್ನು ಪ್ರೀತಿಸೋದಕ್ಕೆ ಶುರು ಮಾಡು ಎಂದಿದ್ದ ಮಾತು ಇನ್ನೂ ನೆನಪಿತ್ತು. ಹೇಳಲಾಗದ ಭಾವನೆಗಳು ಚಿಗುರೊಡೆಯಲು ಸಜ್ಜಾಗಿತ್ತು ಅವಳ ಮನ. ಮೂವಿ ಮುಗಿದ ನಂತರ ಮತ್ತವನ ಜೊತೆ ಬೈಕ್ ಹತ್ತಿ ಮನೆ ತಲುಪಿದ್ದವಳು ಹರೀಶ್ ಮತ್ತು ಭಾಗ್ಯರವರಿಗೆ ಹೋಗಿ ಬಂದಿದ್ದನ್ನೇ ವಿವರಿಸಿದಳು. ರಾತ್ರಿಯವರೆಗೂ ಅವಳ ಪಟಪಟ ಮಾತುಗಳಿಗೆ ಕಿವಿಯಾಗಿದ್ದ ಸಿದ್ದು ಅವಳ ಮಾತುಗಳು ಅವನಿಗೆ ಚೂರು ಬೇಸರ ತರಿಸದು.
ಮಗುವಂತೆ ಕಾಣುತ್ತಿದ್ದವನ ಮನದಲ್ಲಿ ಶುದ್ಧ ಸ್ನೇಹವೇ ಇತ್ತು. ಇನ್ನೂ ಜೊತೆಗೆ ಹೆಂಡತಿ ಎನ್ನುವ ಜವಾಬ್ದಾರಿಯೂ ಇತ್ತು. ಆದರೆ ಈ ಹಠಮಾರಿ ಹೆಣ್ಣು ಪ್ರೀತಿಯ ದಾರಿ ಹಿಡಿಯುವುದರಲ್ಲಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.